Now we will merge. How do we merge? We will do git checkout. Branch minus sum. Sorry. Sir, minus sum ಮಾಡಿ ಹಂಗ್ ಮಾಡೋದಾಗಲ್ಲ. Multiple ways. You can do minus sum, that is to add a tag. ಆ ಮರ್ಜಿಗೆ ನೀವೇನ್ ಮಾಡ್ತಿರೋದಕ್ಕೆ you can write something, right? Or you can simply say git merge whatever you have done there, right? So ಈಗ when you do this, you have git status, right? Your branch is ahead and working good. Git log. This is done. Bug fix alone commit ಮಾಡಿದ್ದಾರೆ. Here was another commit. Then cat. ನೋಡಿ cat SC1 ಮಾಡಿದಾಗ ಇವಾಗ ತೋರಿಸ್ತಿದೆ ಎರಡನೇ ಲೈನು. Yes. That is how git branch and ನೋಡಿ ಈಗ ಮರ್ಜ್ ಮಾಡಿದೆ. ಆ ಹಳೆ ಬ್ರಾಂಚ್ ನನಗೆ ಬೇಕಾ ಬೇಡವಾ? I have to decide. Sorry, was somebody trying to ask a question? Okay. Now assume you want to delete bug fix, right? Simply what you do is you go here and type a command git branch -d for delete bug fix. That is deleted. ಒಂದೊಂದ್ಸಲ ಎರರ್ ಬರುತ್ತೆ. You have to forcefully delete ಗೆ capital D. Clear, guys? Yes, sir. Okay. Go ahead. Ask. ಸರ್ ಇನ್ನೊಂದು ಕಾಪಿ ಮಾಡೋ ಆಪ್ಷನ್ ಇದೆ ಸರ್, ಅಂದ್ರೆ ಒಂದು ಬ್ರಾಂಚ್ ಇಂದ ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್. Sorry, come back again. ಸರ್ ಈಗ ಅದನ್ನ ಕಂಟೆಂಟ್ ನ ಕಾಪಿ ಮಾಡ್ಬೇಕಂದ್ರೆ ಬಗ್ ಫಿಕ್ಸ್ ಇಂದ ಮೇನ್ ಗೆ is there any option in this? That is what we did, right? My content in bug fix was the second line that I wrote. Okay. This is a bug fix anta. It's like a merge ಮಾಡಿದ್ದು. That is, I mean, okay, how is merging different than copy in your case? Like, ಸರ್ ಅಂದ್ರೆ ಪ್ರೀವಿಯಸ್ ವರ್ಷನ್ ಅಲ್ಲಿ ಎಂಟಿ ಆಗಿ ಇದಕ್ಕೆ ಮೂವ್ ಆಗುತ್ತಲ್ಲ ಆ ತರ ಏನಾದ್ರು ಆಪ್ಷನ್ ಇದೆ? previous version ಅಲ್ಲಿ ಅಂದ್ರೆ ಸರ್ ಒಂದು ಫೈಲ್ ಅಲ್ಲಿ ಎಂಟಿ ಆಗಿ ನೆಕ್ಸ್ಟ್ ಫೈಲ್ ಅಲ್ಲಿ let us draw. Okay. ಓಕೆ. Where are we? Here. This is one branch. Yes. Branch 1. Idralli you have 100 lines. Okay. 100. Oops. Something happened here. Hold on. This is not fine. Are we working? Yeah, we are working here. ಇದು ಒಂದು ಬ್ರಾಂಚ್ ಇದೆ, ಇದು ಇನ್ನೊಂದು ಬ್ರಾಂಚ್ ಇದೆ. ಓಕೆ, ಇದು ನಿಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ದೇ ಕ್ಯಾನ್ ಬಿ ಇನ್ ದಿ ಸೇಮ್ ಲೊಕೇಶನ್. ಓಕೆ, ದಿಸ್ ಇಸ್ ಬ್ರಾಂಚ್ 1, 100 ಲೈನ್ಸ್. ಬ್ರಾಂಚ್ 2 ಮಾಡಿದಾಗ ಆಟೋಮೆಟಿಕ್ ಆಗಿ ಸೇಮ್ 100 ಲೈನ್ಸ್ ಆರ್ ಹಿಯರ್. ರೈಟ್? ಕ್ಲಿಯರ್? Yes, sir. So this is /root/git. This is /root/git. Tell me now, what is the question? ಸರ್ ಅಂದ್ರೆ ಈ 100 ಲೈನ್ಸ್ ನ ಇದರಿಂದ ಈ B1 ಇಂದ ಕಾಪಿ ಮಾಡಿ ಇದರಲ್ಲಿ ಎಂಟಿ ಆಗ್ಬೇಕು ಸರ್. B1 ಅಲ್ಲಿ ಎಂಟಿ ಆಗಿ B2 ಗೆ ಆಡ್ ಮಾಡಕ್ ಆತರ. ಓಕೆ, ಇಲ್ಲಿ 100 ಲೈನ್ಸ್ ಕೋಡ್ ಬರ್ತಿದ್ದಾರೆ ಯಾರು? ಹಾ ಸರ್. ಇದು ಒಂದು ಬ್ರಾಂಚ್. ಆ 100 ಲೈನ್ಸ್ ಕಾಪಿ ಎಲ್ಲ ಕಟ್ ಪೇಸ್ಟ್ ನೀವು ಹೇಳ್ತಿರೋ ಕಂಡೀಷನ್ ಅಲ್ವಾ? ಎಸ್ ಸರ್. ಕಾಪಿ ಅಂದ್ರೆ ಕಾಪಿ ಆಗುತ್ತೆ, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಕಟ್ ಪೇಸ್ಟ್ ಮಾಡ್ಬೇಕು ನಾನು. ಎಸ್. ವೈ ವಿಲ್ ಯು ಡೂ ಇಟ್? ಐ ಮೀನ್, ವಾಟ್ ಈಸ್ ದಿ ರಿಕ್ವೈರ್ಮೆಂಟ್ ಟು ಡೂ ಇಟ್? ಇದನ್ನ ಎಂಟಿನೇ ಮಾಡೋದಾದ್ರೆ ಅಸ್ಯೂಮ್
ಈ ಬ್ರಾಂಚ್ ಅಲ್ಲಿ ಏನೋ ವರ್ಕ್ ನಡೀತಿದೆ, ಯು ಆರ್ ಸೋ ಕನ್ಫ್ಯೂಸ್ಡ್, ಯು ವಾಂಟ್ ಟು ಕ್ರಿಯೇಟ್ ಅ ನ್ಯೂ ಬ್ರಾಂಚ್ ಅಂಡ್ ಸ್ಟಾರ್ಟ್ ಫ್ರೆಶ್ ಅಲ್ವಾ? Yes. ಇಸ್ ದಟ್ ದಿ ರಿಕ್ವೈರ್ಮೆಂಟ್? Sir, maybe I confused in that. ದಟ್ ಇಸ್ ವಾಟ್ ಐಮ್ ಸೇಯಿಂಗ್. ಬ್ರಾಂಚಿಂಗ್ ಮೇನ್ ರಿಕ್ವೈರ್ಮೆಂಟ್ ಇರೋದೇ ಒಂದು ಪರ್ಪಸ್ಸಿಗೆ. ಏನ್ ಪರ್ಪಸ್ಸಿಗೆ? ನನಗೆ ಈ ಡೇಟಾ ಬೇಕು, 100 ಲೈನ್ಸ್ ಬೇಕೇ ಬೇಕು ನನಗೆ. ಈ 100 ಲೈನ್ಸ್ಗೆ ನಾನು 20 ಲೈನ್ ಆಡ್ ಮಾಡಬೇಕು. ಆ 100 ಲೈನ್ಸ್ ಜೊತೆಯಲ್ಲೇ 20 ಲೈನ್ ಆಡ್ ಮಾಡಿದ್ರೆ 100 ಲೈನ್ಸ್ ಕರೆಕ್ಟ್ ಆಗುತ್ತೆ ಅನ್ನೋ ಭಯ ಇದೆ ನನಗೆ. ಅದಕ್ಕೆ ನಾನು ಇದನ್ನ ಇಲ್ಲಿ ಕಾಪಿ ಮಾಡ್ಕೊಂಡು ವರ್ಕ್ ಮಾಡ್ತೀನಿ. Okay, sir. ದಟ್ ಈಸ್ ದಿ ರಿಕ್ವೈರ್ಮೆಂಟ್ ಆಫ್ ಅದೇ ಬ್ರಾಂಚಸ್ ಅಲ್ವಾ? ಸಿ ಹಿಯರ್, ಸಾಫ್ಟ್ವೇರ್ ಇರೋ ಸಾಫ್ಟ್ವೇರ್ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ನ ಯಾವತ್ತಾರು ಟಚ್ ಮಾಡಕ್ ಹೋಗಲ್ಲ. IT ಅಲ್ಲಿ ಒಂದು ಥಂಬ್ ರೂಲ್ ಇದೆ, ಇಫ್ ಸಮಥಿಂಗ್ ಇಸ್ ವರ್ಕಿಂಗ್ ಡೋಂಟ್ ಟಚ್ ಇಟ್ ಅಂತ, ರೈಟ್? ಆಲ್ರೆಡಿ ಒಂದು ಪ್ರಾಬ್ಲಮ್ ಬಂದಿರುತ್ತೆ, ಅದನ್ನ ಫಿಕ್ಸ್ ಮಾಡಕ್ಕೆ ಇನ್ನೊಂದು ಕೋಡ್ ಮುಟ್ಟಕ್ ಹೋದ್ರೆ ಇನ್ನು 10 ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಬ್ರಾಂಚ್ ಕ್ರಿಯೇಟ್ ಮಾಡ್ಕೊಂಡು ಬ್ರಾಂಚ್ ಅಲ್ಲಿ ಫಿಕ್ಸ್ ಮಾಡಿ ಆಮೇಲೆ ಮರ್ಜ್ ಮಾಡ್ತಾರೆ. Yes, sir. Clear. Okay. Now, next, any other doubts? Sir, branches ಅಲ್ಲಿ so something ನೀವು ಹೇಳ್ದಂಗೆ IT ನಲ್ಲಿ, so you will first you clone it, then you modify that, then you can if it's working then you will release it. ಕರೆಕ್ಟ್. ನಾನು ಬ್ರಾಂಚ್ ಮಾಡಿ ಅಲ್ಲೇನ್ ಕ್ಲೋನ್ ಆಗಿರುತ್ತೆ, ಅಲ್ಲಿ ಹೊಸ ಲೈನ್ ಆಡ್ ಮಾಡ್ತೀನಿ, ಇರೋ ಲೈನ್ ಡಿಲೀಟ್ ಮಾಡ್ತೀನಿ, ಎಲ್ಲ ಮಾಡಿಫಿಕೇಶನ್ ಮಾಡಿ ಯೂನಿಟ್ ಟೆಸ್ಟಿಂಗ್ ನಂಗೆ ಏನೇನು ಎಲ್ಲ ಮಾಡ್ತೀನಿ. ಕಾನ್ಫಿಡೆನ್ಸ್ ಬಂದಾಗ ಮರ್ಜ್ ಮಾಡ್ತೀನಿ. Okay. 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 So again, ಮಾಡೋಣ. See here, I will do something like mkdir cd dot dot ಮಾಡ್ತೀನಿ, control L, mkdir git demo. Okay. cd git demo. Okay. ಇಲ್ಲಿ I'll do git init. Okay. Control L, git initialize ಆಯ್ತು. I can create a new file. New file create ಮಾಡಕ್ಕೆ you can also do this. echo touch VA ನೋಡಿರಲ್ಲ, echo ಅನ್ನೋ ಕಮಾಂಡ್ ಯೂಸ್ ಮಾಡಬಹುದು. echo ಮಾಡಿ this is conflict demo. Okay. And here file name ಕೊಡಿ, say file.txt, text file. LL file got created. This is another way of creating files in Linux. Clear, guys? Echo content, you can write 1 line, 10 line, 100 lines, doesn't matter. Add this and give the file name. Clear? ಈಗೇನ್ ಮಾಡೋಣ, git status ಮಾಡೋಣ. ಫೈಲ್ ಇದೆ, ಟ್ರ್ಯಾಕ್ ಆಗ್ತಿಲ್ಲ, git add file, git status ಟ್ರ್ಯಾಕ್ ಆಗ್ತಾ ಇದೆ. ಕಮಿಟ್ ಮಾಡ್ಬೇಕಲ್ವಾ? git commit -m conflict demo. ಕಮಿಟ್ ಆಗೋಯ್ತು, ರೈಟ್? ಈಗೇನ್ ಮಾಡ್ತೀನಿ, ಹೊಸ ಬ್ರಾಂಚ್ ಕ್ರಿಯೇಟ್ ಮಾಡ್ತೀನಿ. ಇದು ಬ್ರಾಂಚ್ ಕ್ರಿಯೇಟ್ ಮಾಡಕ್ಕೆ ಗಿಟ್ ಬ್ರಾಂಚ್ ಫೀಚರ್ ಅಂತ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಇದು ಮಾಡಿದಾಗ ಫೀಚರ್ ಅನ್ನೋ ಬ್ರಾಂಚ್ ಕ್ರಿಯೇಟ್ ಆಗುತ್ತೆ, ಅದ್ರೊಳಗಡೆ ಲಾಗಿನ್ ಆಗಲ್ಲ. ನಾನು ಬ್ರಾಂಚ್ ಕ್ರಿಯೇಟ್ ಆಗ್ಬೇಕು, ಅದ್ರೊಳಗಡೆ ಲಾಗಿನ್ ಆಗ್ಬೇಕು ಅಂದ್ರೆ ಐ ಕ್ಯಾನ್ ಸಿಂಪ್ಲಿ ಡೂ ಗಿಟ್ ಚೆಕ್ಔಟ್, ನೇಮ್ ಕೊಡೋದು, ರೈಟ್? ವಾಟ್ ಹ್ಯಾಪನ್, 1 second, git checkout feature. Okay, git branch. Okay, switch to feature. ಈಗ ಫೀಚರ್ ಅಲ್ಲಿ LL ಮಾಡಿದ್ರೆ ಸೇಮ್ ಫೈಲ್ ಇದೆ, file.txt ಇದೆ. ಇಲ್ಲೇನ್ ಮಾಡ್ತೀನಿ, ಐ ವಿಲ್ ಟ್ರೈ ಟು ಅಪೆಂಡ್. ಅಪೆಂಡ್ ಅಂದ್ರೆ ಸೇಮ್ ಫೈಲ್ ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡಕ್ಕೆ ಕ್ಯಾನ್ ಡೈರೆಕ್ಟ್ಲಿ ಡೂ ಫ್ರಮ್ ಹಿಯರ್ echo. Okay, what was the content that I gave here? Hold on.
cat, ಇದಲ್ವಾ. So what I'll do is echo So this voice is disturbed. conflict demo. One second, let me just mute everyone. Okay. ನೋಡಿ, ಇಲ್ಲಿ ಸೇಮ್ ಕಂಟೆಂಟ್ ಏನ್ ಮುಂಚೆ ಈ ಫೈಲಲ್ಲಿ ಕೊಟ್ಟಿದ್ದೆ ಅದೇ ತರ ಕಂಟೆಂಟ್ ಮತ್ತೆ ಬರೀತಾ ಇದ್ದೀನಿ. ಅಂಡ್ ಐ ಆಮ್ ಸೇಯಿಂಗ್ ಡಬಲ್ ಆರೋ ದಿಸ್ ಟೈಮ್, ಅಂದ್ರೆ ಆ ಫೈಲ್ನ ಅಪ್ಡೇಟ್ ಮಾಡಿ ಅಂತ. file.txt. ಬ್ರಾಂಚ್ ಒನ್ ಅಲ್ಲಿ ಮೇನ್ ಬ್ರಾಂಚ್ ಅಲ್ಲಿ ಮಾಡಿದ ಕೆಲಸನೂ ಅದೇ, ಸೇಮ್ ಕೋಡು, ಇಲ್ಲೂ ಸೇಮ್ ಕೋಡ್ ಬರ್ತಿದ್ದೀನಿ. ರೈಟ್, ನಾವು ವಾಟ್ ವಿಲ್ ಡೂ, ಐ ವಿಲ್ ಆಡ್ ದಿಸ್, ಐ ವಿಲ್ ಕಮಿಟ್ git commit demo1. ರೈಟ್, ಇಲ್ಲೂ ಸೇಮ್ ಕಂಟೆಂಟ್ ಬರ್ದು ಮಾಡಿದೆ. ಈಗ ಚೆಕ್ಔಟ್ ಆಗೋಣ. ಈಗ ಗಿಟ್ ಬ್ರಾಂಚ್ ಮಾಡಿದ್ರೆ ಎಲ್ಲಿದೀವಿ ನಾವು, ಫೀಚರ್ ಅಲ್ಲಿ ಬಂದಿದ್ವಿ ಅಲ್ವಾ, ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಗಿಟ್ ಚೆಕ್ಔಟ್ ಮೇನ್ ಬ್ರಾಂಚ್ ಹೋಗ್ತಾ ಇದ್ದೀವಿ. ಗಿಟ್ ಚೆಕ್ಔಟ್ ಮಾಸ್ಟರ್, ದಿಸ್ ಇಸ್ ನಾಟ್ ಮೇನ್, ದಿಸ್ ಇಸ್ ಮಾಸ್ಟರ್. ಡನ್, ಮಾಸ್ಟರಿಗೆ ಸ್ವಿಚ್ ಆದ್ವಿ. ರೈಟ್, ಸೊ ಇಲ್ಲಿ ವಾಟ್ ಐಲ್ ಡೂ ಇಸ್ I will do the change one more time. Okay, what I'll do this time is I will just type echo, this is a conflict demo, append to file txt. Done. Git add file.txt. ಫಸ್ಟ್ ಮೇನಲ್ಲಿ ವರ್ಕ್ ಮಾಡಿದ್ದೆ, ಮತ್ತೆ ಬ್ರಾಂಚಿಗೆ ಹೋದೆ, ಅಲ್ಲಿ ವರ್ಕ್ ಮಾಡಿದೆ, ಮತ್ತೆ ಮೇನಿಗೆ ಬಂದು ಅಲ್ಲಿ ಐ ಆಮ್ ಡೂಯಿಂಗ್ ಕಮಿಟ್. ಗಿಟ್ ಕಮಿಟ್ m ಕಾನ್ಫ್ಲಿಕ್ಟ್ ಡೆಮೋ. ಇಲ್ಲೂ ಕೂಡ ಒಂದು ಲೈನ್ ಆಡ್ ಆಯ್ತು. ಈಗ ಗಿಟ್ ಮರ್ಜ್ ಫೀಚರ್ ಏನ್ ಹೇಳ್ತಿದೆ ನೋಡಿ ಗಿಟ್ಟು ಇವಾಗ, ಆಟೋ ಮರ್ಜಿಂಗ್ ಫೈಲ್ ಟೆಕ್ಸ್ಟ್ ಕಾನ್ಫ್ಲಿಕ್ಟ್, ಮರ್ಜ್ ಕಾನ್ಫ್ಲಿಕ್ಟ್ ಇನ್ ಫೈಲ್ ಟೆಕ್ಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ಬರ್ತಾ ಇದೆ ಅಂತ ಹೇಳ್ತಿದೆ. ಆಟೋಮೆಟಿಕ್ ಮರ್ಜು ಆಗ್ಲಿಲ್ಲ. ಫಿಕ್ಸ್ ದಿ ಕಾನ್ಫ್ಲಿಕ್ಟ್ಸ್ ದೆನ್ ಕಮಿಟ್ ಅಂತ ಹೇಳ್ತಿದೆ ಗಿಟ್ ನನಗೆ. ರೈಟ್, ಸೊ ಈಗ ಏನ್ ಮಾಡೋಣ, ವಿ ಐ ಏನದು ನಮ್ಮ ಹೆಸರು, ವಾಟ್ ಇಸ್ ಇಟ್, ಫೈಲ್ ಅಲ್ವಾ, file.txt. ನೋಡಿದ್ರ ಇಲ್ಲಿ, ದಿಸ್ ಇಸ್ ಅ ಕಾನ್ಫ್ಲಿಕ್ಟ್ ಡೆಮೋ, ದಿಸ್ ಇಸ್ ಅ ಕಾನ್ಫ್ಲಿಕ್ಟ್ ಡೆಮೋ. ಎರಡು ಸೇಮ್ ಅಲ್ವಾ. ಮೇನ್ ಬ್ರಾಂಚ್ ಅಲ್ಲಿ ಏನ್ ಕೋಡ್ ಬರ್ದಿದ್ದೆ, ಸಬ್ ಬ್ರಾಂಚ್ ಅಲ್ಲಿ ಏನ್ ಬರ್ದಿದ್ದೆ, ಕಂಟೆಂಟ್ ಸೇಮ್ ಇದೆ. ಡೂಪ್ಲಿಕೇಟ್ ಅಲ್ವಾ. Yes, sir. ಸೊ ನೋಡಿ, ಗಿಟ್ ಅಲ್ಲಿ ಇದೊಂದು ಫೀಚರ್, ಗಿಟ್ ಕಾನ್ಫ್ಲಿಕ್ಟ್ ಅಂತ. ಗಿಟ್ ಏನ್ ಹೇಳುತ್ತೆ ಅಂದ್ರೆ, ಹೇ ಡೆವಲಪರ್ 1 ಇಂಡಿಯಾಲ್ ಯಾರು ವರ್ಕ್ ಮಾಡ್ದ 50 ಲೈನ್ ಬರ್ದ, ಡೆವಲಪರ್ 2 ಯಾರು US ಅಲ್ಲಿ ಬಂದ 50 ಲೈನ್ ಬರ್ದ, ಅವನಲ್ಲಿ 10 ಲೈನ್ ಸೇಮ್ ಬರ್ದಿದ್ದಾನೆ. ಸೊ ವಿ ಡೋಂಟ್ ಹ್ಯಾವ್ ಟು ಕ್ಯಾರಿ ಡೂಪ್ಲಿಕೇಟ್ ಕೋಡ್, ಡೂಪ್ಲಿಕೇಟ್ ಲೈನ್ಸ್. ಡೂಪ್ಲಿಕೇಟ್ ಲೈನ್ಸ್ ಇದ್ರೆ ಏನಾಗುತ್ತೆ, ಕಾನ್ಫ್ಲಿಕ್ಟ್. ಗಿಟ್ಟಿಗೆ ಅರ್ಥ ಆಗ್ತಿಲ್ಲ, ಬೆಂಗಳೂರು ಡೆವಲಪರ್ ನಾನು ಕೋಡ್ ತಗೊಂಡ್ಲಾ US ಒಂದು ತಗೊಂಡ್ಲಾ ಅಂತ, ಇಬ್ರು ಸೇಮ್ ಬರ್ದಿದ್ದಾರೆ. ಯು ಹ್ಯಾವ್ ಟು ಟೆಲ್ ಗಿಟ್ ದಟ್ ಇಗ್ನೋರ್ ಸಮಥಿಂಗ್. ರೈಟ್, ಕ್ಲಿಯರ್ ಗೈಸ್? Yes, sir. Yes, sir. ಸೊ ನೌ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಬೇಸಿಕ್ಲಿ, ಈ ತರ ನಿಮಗೆ ಗಿಟ್ಟಲ್ಲಿ ಕಾನ್ಫ್ಲಿಕ್ಟ್ ಬರುತ್ತೆ, ಕಾನ್ಫ್ಲಿಕ್ಟ್ಸ್ ಬಂದಾಗ ಯು ಹ್ಯಾವ್ ಟು ರಿಸಾಲ್ವ್ ದೋಸ್ ಕಾನ್ಫ್ಲಿಕ್ಟ್ಸ್. ರೈಟ್, ಸೊ ವಾಟ್ ಯು ನೀಡ್ ಟು ಡೂ ಇಸ್, ಯು ನೀಡ್ ಟು, ಅವ್ರು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಇದು ಮಾರ್ಕ್ ಆಗಿರೋ ಕಂಟೆಂಟ್ ಇಲ್ಲಿಂದ ಇಲ್ಲಿವರೆಗೂ ಇದೆ ಅಂತ. ರೈಟ್, ಸೊ ವಾಟ್ ಯು ನೀಡ್ ಟು ಡೂ, ಪ್ರೆಸ್ ಇನ್ಸರ್ಟ್, come here, right, and take out this. Escape, Shift ZZ. Okay, or if you wish to keep both of them like that, you can keep both of them like that.
right? Git add file.txt because changes were made. Git merge, continue, right? Merge feature, this is what has been done. You can add the commit message if you wish, and all conflicts are still merging and committed, right? Escape, shift z. ಸರ್ ಆಶ್ ಸಿಂಬಲ್ ಯೂಸ್ ಮಾಡ್ಬೋದಾ? Ignore ಮಾಡಿ, ಇಲ್ಲ remove all those symbols and keep both the lines if you want. It is up to individual decision. ಓಕೆ. ಒಂದೊಂದ್ಸಲ ಏನಾಗುತ್ತೆ, ಎರಡು ಲೈನ್ ಬೇಕಿರುತ್ತೆ. ಬಟ್ ಗಿಟ್ ಇಸ್ ಕನ್ಫ್ಯೂಸ್. ಗಿಟ್ ಇಸ್ ಸೆಲ್ಲಿಂಗ್, ಹೇ ಗೈಸ್ ಐ ಆಮ್ ಸೀಯಿಂಗ್ ಡೂಪ್ಲಿಕೇಟ್, ಆರ್ ಯು ಓಕೆ? ಇಫ್ ಯು ಆರ್ ಓಕೆ, ಅಲ್ಲೇನು ಆರೋ ಮತ್ತೆ ಲೈನ್ಸ್ ಇತ್ತಲ್ವಾ, ಅದನ್ನ ಮಾತ್ರ ರಿಮೂವ್ ಮಾಡಿ. ರಿಮೂವ್ ಮಾಡ್ಬಿಟ್ಟು ಆಶ್ ಅಂತ ಅಲ್ಲಿ ನೋಡಿ, ಲೈನ್ ಲಿನೆಕ್ಸ್ ಅಲ್ಲಿ ಆಶ್ ಹಾಕಿದ್ರೆ ಆಶ್ ಮುಂದೆ ಏನಿರುತ್ತೆ ಅದನ್ನೆಲ್ಲ ಅದು ಇಗ್ನೋರ್ ಮಾಡುತ್ತೆ ಲಿನೆಕ್ಸ್. ನಾನೇನ್ ಡಿಲೀಟ್ ಮಾಡಿದೆ ಅಲ್ವಾ, ಡಿಲೀಟ್ ಮಾಡೋ ಬದಲು ನಾನು ಸುಮ್ಮನೆ ಲೈನ್ ಮುಂಚೆ ಆಶ್ ಹಾಕಿದ್ರೆ ಮುಗ್ದೋಯ್ತು ಕೆಲಸ. ಮಾಡ್ಬೋದಲ್ಲ ಸರ್? ಯು ಕ್ಯಾನ್ ದ ಮಲ್ಟಿಪಲ್ ವೇಸ್ ಟು ಅಚೀವ್ ವಾಟ್ ಯು ವಾಂಟ್. ಸಿಂಬಲ್ ತೆಗಿಬಹುದು, ಡಿಲೀಟ್ ಮಾಡಬಹುದು, ಆಶ್ ಆಡ್ ಮಾಡಬಹುದು. ಕ್ಲಿಯರ್? ಎಸ್ ಎಸ್. ಓಕೆ, ಈಗ ಗಿಟ್ ಬ್ರಾಂಚ್ ಮಾಸ್ಟರ್ ಮತ್ತೆ ಫೀಚರ್ ಇದೆ. ಓಕೆ, ನೌ ವಾಟ್ ವಿ ವಾಂಟ್ ಟು ಡೂ, ಐ ವಾಂಟ್ ಟು ಡೂ ಗಿಟ್ ಸ್ಟ್ಯಾಶ್ ಅಂತ ಒಂದು ಫೀಚರ್ ಇದೆ. ಓಕೆ, ವಾಟ್ ವಿ ನೀಡ್ ಟು ಡೂ, ನೋಡಿ ನೀವು ಮಾಸ್ಟರ್ ಬ್ರಾಂಚ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಏನೋ ಡೆವಲಪರ್ ಸಮ್ ಕೋಡ್ ಬರೀತಾ ಇದ್ದೀರಾ. ಓಕೆ, ನೀವು ನಿಮ್ ಮ್ಯಾನೇಜರ್ ಹೇಳ್ತಾರೆ, ಹೇ ಸಡನ್ ಆಗಿ ಫೀಚರ್ ಬ್ರಾಂಚಿಗೆ ಹೋಗು, ಅಲ್ಲಿ ವರ್ಕ್ ಮಾಡು, ಬಿಕಾಸ್ ಕಸ್ಟಮರ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ. ಬಟ್ ನೀವು ಇಲ್ಲಿ ಇನ್ನೂ ಕಮಿಟ್ ಮಾಡಿಲ್ಲ, ಟೆಂಪರರಿ ಫೈಲ್ ನ ಸ್ಟೋರ್ ಮಾಡಬೇಕು. ಏನ್ ಮಾಡ್ತೀರಾ? ಸೊ ಕ್ರಿಯೇಟ್ ಒನ್ ಫೈಲ್, ಎಕೋ ದಿಸ್ ಇಸ್ ಸ್ಟ್ಯಾಶ್ ಡೆಮೋ, ಗಿಟ್ stash.txt. git stash ಅನ್ನೋ ಫೈಲ್ ಇದೆ ಇಲ್ಲಿ. ಓಕೆ, ಸೊ ಗಿಟ್ ಸ್ಟೇಟಸ್ ಮಾಡಿದೆ ನಾನು ಇವಾಗ, ರೈಟ್? ಸೊ ನೋಡಿ, ಗಿಟ್ ಸ್ಟ್ಯಾಶ್ ಅಂತ ಏನಿದೆ ಇಲ್ಲಿ, ದಿಸ್ ಇಸ್ ನಾಟ್ ಕಮಿಟೆಡ್ ಬೇಸಿಕ್ಲಿ. ಓಕೆ, ನಾವು ವಾಟ್ ಐ ವಿಲ್ ಡೂ, ಐ ಆಮ್ ವರ್ಕಿಂಗ್ ಆನ್ ದಿಸ್, ನಾನೇನು ಚೇಂಜಸ್ ಎಲ್ಲ ಟ್ರ್ಯಾಕ್ ಮಾಡಿಲ್ಲ. ಐ ವಾಂಟ್ ಟು ಟೆಂಪರರಿ ಸೇವ್ ಅಂಡ್ ಮೂವ್ ಔಟ್ ಆಫ್ ದಿಸ್ ಬ್ರಾಂಚ್. ಗಿಟ್ ಸ್ಟ್ಯಾಶ್ save, urgent work in feature branch, no local changes to save, because ನಾನು ಯಾವುದು ಇನ್ನೂ ನಾನು ಕಮಿಟ್ ಮಾಡಲಿಲ್ಲ ಗಿಟ್ಟಿಗೆ, ರೈಟ್? ಸೊ now what I will do is, first I will check git status. Okay, git status it is saying please add git stash. Okay, now what I'll do, I'll try to save this into a temporary file andre I'll try to say git stash save stash 01, for example, stash 01 saved working directory, right? Ega what I will do is, I will try to go to other branch, git branch feature. Okay, ಓಕೆ, ಆಲ್ರೆಡಿ ನಮ್ಮ ಹತ್ರ ಕ್ರಿಯೇಟ್ ಮಾಡಿದ್ವಲ್ವಾ, ಗಿಟ್ ಚೆಕ್ಔಟ್ ಮಾಡೋಣ. ಅಲ್ಲಿಗೆ ಫೀಚರ್ ಅನ್ನೋ ಬ್ರಾಂಚ್ ಇಲ್ಲಿದೆ, ಗಿಟ್ ಚೆಕ್ಔಟ್ ಫೀಚರ್, ರೈಟ್? ಗಿಟ್ ಸ್ಟ್ಯಾಶ್ ಅಪ್ಲೈ, ರೈಟ್? ಆನ್ ಬ್ರಾಂಚ್ ಫೀಚರ್ ಚೇಂಜಸ್ ಟು ಬಿ ಕಮಿಟೆಡ್ ಆರ್ ಹಿಯರ್. ನೀವಿವಾಗ ಗಿಟ್ ಸ್ಟೇಟಸ್ ಮಾಡಿ, you have a new file git stash.txt which is ready to be committed, which you can commit from here. ನೀವು git stash ನ ಲಿಸ್ಟ್ ಚೆಕ್ ಮಾಡ್ಬೇಕು. ಈ ತರ ಮಲ್ಟಿಪಲ್ ಫೈಲ್ಸ್ ನ ನೀವು ಟೆಂಪರರಿ ಸ್ಟೋರ್ ಮಾಡಿ ಇಡಬಹುದು. stash 01 ಅಂತ ಇದೆ.
So whenever you want to apply, you can say ಈ ತರ 01, 02, 03. So this is temporarily storing some files and using it in your GitHub for any sort of emergency work ಏನಾದ್ರು ಬಂದಾಗ ಟೆಂಪರರಿ ಸ್ಟೋರ್ ಮಾಡೋಕ್ಕೆ ಸ್ಟ್ಯಾಶ್ ಅನ್ನೋ ಫೀಚರ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಗೈಸ್? ಸರ್ ಅದು ಅರ್ಜೆಂಟ್ ವರ್ಕ್ ಅಂತ ಅದು ಎಲ್ಲಿ ಡಿಸ್ಪ್ಲೇ ಆಗ್ತಿದೆ ಸರ್? ಅರ್ಜೆಂಟ್ ವರ್ಕ್ ಅನ್ನೋದು ಎಲ್ಲಿ ಡಿಸ್ಪ್ಲೇ ಆಗ್ತಿದೆ? ಸೊ ಅವಾಗ ನೀವು ಇದು ಮಾಡಿದ್ರಲ್ಲ, ಅಂದ್ರೆ ಆ ಮೆಸೇಜ್ ಏನ್ ಕೊಟ್ವಿ ಅದೆಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತನಾ? ಸೊ ನೀವು ಸ್ಟ್ಯಾಶ್ ನ ಡೀಟೇಲ್ಸ್ ಚೆಕ್ ಮಾಡಬೇಕು, ರೈಟ್? ಸೊ ಹಿಯರ್ ಐ ಡೂ ಕಂಟ್ರೋಲ್ ಎಲ್. ಓಕೆ, ಸೊ ಗಿಟ್ ಸ್ಟ್ಯಾಶ್ ಶೋ this is the file for you to check the content, right? ಇಲ್ಲಿ ನಾನು ಸ್ಪೆಸಿಫಿಕ್ ಮೆಸೇಜ್ ಅಂದ್ರೆ ವಿಚ್ ಇಸ್ ದಟ್ ಸ್ಟ್ಯಾಶ್ 0, right? And commit ಮೆಸೇಜಿಗೆ I guess the flag is -p. show -p ಮಾಡಿದಾಗ ಸ್ಟ್ಯಾಶ್ ಡೆಮೋ it is not showing the content to me. The message, 1 second. What did we give? Urgent work alva? ಅರ್ಜೆಂಟ್ ವರ್ಕ್ ಇನ್ ಫೀಚರ್ ಅಂತ ಏನೋ ಕೊಟ್ರಿ ಸರ್ ನೀವು. Correct. 1 second. Urgent working feature. Stash 0 ನಮ್ದಿರೋದಲ್ವಾ? Stash 0ಗೆ the flag is -a or some flag. So 1 second, get stash. What is the stash code? 0. If I do list, it shows only this one, right? So what you can do is git stash list ಮಾಡಿ. ಲಿನಕ್ಸ್ ಅಲ್ಲಿ ಒಂದು ಫೀಚರ್ ಇದೆ, ಗ್ರೆಪ್ ಅಂದ್ರೆ ಆಕ್ಚುಲಿ ಫೈಂಡ್ ಮಾಡೋದು. ಯಾವ್ದನ್ನ ಫೈಂಡ್ ಮಾಡಬೇಕು? ಸ್ಟ್ಯಾಶ್ ಅಟ್ 0. ದಿಸ್ ಇಸ್ ಮೈ ಸ್ಟ್ಯಾಶ್ ಫೈಲ್. ಇಲ್ಲಿ ನನಗೆ ವಾಟ್ ಡು ಐ ನೀಡ್? I need the message. I'll see if the message is saved. It should print for me. Print $5. It is not storing. If I do this part only, stash 0 ತೋರಿಸ್ತಾ ಇದೆ, but stash message it is not printing. No, it doesn't show you the message. The exact stash message that you have, it will not print. It will only print the contents and the file name with the index. But let me do some research. ನಾನು ಅದನ್ನ ಯಾವಾಗಲೂ ಟ್ರೈ ಮಾಡಿಲ್ಲ, ಸ್ಟ್ಯಾಶ್ ಮೆಸೇಜ್ ಹೇಗೆ ನೋಡೋದು ಅಂತ. Let me try to figure out. ಸರ್ ಗಿಟ್ ಲಾಗಲ್ಲೂ ಇರಲ್ವಾ? ಲಾಗಲ್ಲೂ ತೋರಿಸ್ತೀನಿ. This is stash, right? So these are only commits that you see here. Yeah, I'll figure out. I'll let you guys know on your idu. Okay. I guess Okay. one of the batches somebody asked this question. Git stash list ಮಾಡಿದ್ರೆ pretty font or pretty format ಅಂತಿದೆ, but I'm not sure
Let me see. Pretty format. May work, may not work, but let us give a try. Percentage GD colon percentage GS. No. One last try. What I can do is grep ಮಾಡಿ. If I do stash at 0. No. I'll send it on Telegram. Okay. On what it is and how to figure out. I will. 1, 2, 3. Yeah. Any other doubts, questions? Git branch, merge, stash. ಸರ್ ಸ್ಟ್ಯಾಶ್ ಬರೀ ಟೆಂಪ್ರರಿಗೋಸ್ಕರ ಅಷ್ಟೇ ಅಲ್ಲ, Yes. ರಿಮೈನಿಂಗ್ ಎಲ್ಲ ನಾವು ಬ್ರಾಂಚ್ ಅಲ್ಲೇ ಎಲ್ಲ ಮಾಡೋದು. Stash only uses temporary storage ಅಷ್ಟೇ. ಓಕೆ. Okay. So just modify this a bit. No. Yeah. Any other doubts, questions before we end? Okay, if there are no doubts, questions, we'll end the session. I will send you all the commands that we've used today. Linux ಅಲ್ಲಿ you can do something called history. History type ಮಾಡಿದಾಗ it will give you all the commands that we have used in the class. Okay. So where did we start? We started by making the commit here, mkdir. We did one directory alva. What was the directory? The directory was here, right? From here, I will send you all the commands that we practiced today, and you guys can practice this from your side also. Okay. So Git alli, I mean, these are the things that we do in Git. Git ಮತ್ತೆ ನಾವು Jenkins ಏನ್ ಸ್ಟಾರ್ಟ್ ಮಾಡ್ತೀವಿ, Jenkins ಜೊತೆ ಇಂಟಿಗ್ರೇಟ್ ಮಾಡೋದು, ಹೇಗೆ ನಮ್ಮ ಕೋಡ್ ಆಟೋಮ್ಯಾಟಿಕ್ ಆಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ Jenkinsಗೆ ಅನ್ನೋ ಸೆಕ್ಷನ್ ಬಂದಾಗ we again revisit Git. Okay. So create a Git account, create some repository, fork some repository, and practice everything that we did today. Okay. We are going to concentrate on the next stage. Okay. ನೋಡಿ, ಸೊ ನಾವು ಒಂದು ಟೆಕ್ನಾಲಜಿ ಎವಲ್ಯೂಷನ್ ಹೇಗೆ ಅನ್ನೋದನ್ನ ನಾವು ನೋಡಿದ್ವಿ, ರೈಟ್? ಆ ಟೆಕ್ನಾಲಜಿ ಎವಲ್ಯೂಷನ್ ಜೊತೆ ನಾವು ಹೇಗೆ ಕ್ಲೌಡ್ ಸರ್ವರ್ಸ್ ಕರೆಂಟ್ ಟ್ರೆಂಡ್ ಅಲ್ಲಿ ಕ್ಲೌಡ್ ಬಿಸ್ನೆಸ್ ಬೆನಿಫಿಟ್ಸ್ ಕೊಡ್ತಾ ಇದೆ, ಅದರಲ್ಲಿ ಈ ಡೆವಾಪ್ಸ್ ಇಕೋಸಿಸ್ಟಮ್ ಅಂದ್ರೆ ಏನು, ನಮ್ಮ ಟೆಕ್ನಾಲಜಿ ಸ್ಟ್ಯಾಕ್ ಫ್ರಮ್ ಅ ಡೆವಾಪ್ಸ್ ಕ್ಲೌಡ್ ಇಂಜಿನಿಯರ್ ಪರ್ಸ್ಪೆಕ್ಟಿವ್ ಏನೆಲ್ಲ ಮ್ಯಾಂಡೇಟ್ರಿ ಅವ್ರಿಗೆ ಮೇನ್ಲಿ ಬೇಕಾಗಿರುತ್ತೆ, ಅದರಲ್ಲಿ ನಮಗೆ ಒಂದು ಸಾಫ್ಟ್ವೇರ್ ಕಂಪನಿ, ಒಂದು ಸಾಫ್ಟ್ವೇರ್ ಕಾಂಪೋನೆಂಟ್ಸ್ ಏನಿರುತ್ತೆ, ಬೇರೆ ಬೇರೆ ಟೀಮ್ಸ್ ಹೇಗೆ ಕೊಲಾಬರೇಟ್ ಮಾಡ್ತಾರೆ, ಹಾಗೆ ಅವರು ಹೇಗೆ ಕೋಡ್ ಬರ್ತಿರೋ ಕೋಡ್ನ ಗಿಟ್ ಹಬ್ ಅನ್ನೋ ಕ್ಲೌಡ್ ಲೊಕೇಶನ್ಗೆ ಅಥವಾ ಒಂದು ಕ್ಲೌಡ್ ಇನ್ವೆಂಟ್ರಿಗೆ ಹೇಗೆ ಪುಷ್ ಮಾಡ್ತಾರೆ, ಸೋರ್ಸ್ ಕೋಡ್ ಮ್ಯಾನೇಜ್ಮೆಂಟ್ ಟೂಲ್ ಯೂಸ್ ಮಾಡಿ ಪುಷ್ ಮಾಡ್ತಾರೆ, ಹಾಗೆ ರೆಪಾಸಿಟರೀಸ್, ಕೋಡ್ ಲೈಫ್ ಸೈಕಲ್ ಏನಿದೆ ಅನ್ನೋದನ್ನ ನೋಡಿದ್ವಿ, ರೈಟ್? ಸೊ ನೋಡಿ, ಕರೆಂಟ್ಲಿ ನಾವೇನು ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಸಾಫ್ಟ್ವೇರು ದಿಸ್ ಇಸ್ ಕರೆಂಟ್ಲಿ ಇನ್ ಅ ಸಾಫ್ಟ್ವೇರ್ ಲ್ಯಾಂಗ್ವೇಜ್. ಸೊ ಬೇಸಿಕ್ಲಿ ನೀವು ಯಾವುದೇ ಒಂದು ಸಾಫ್ಟ್ವೇರ್ ಅಥವಾ ಒಂದು ಅಪ್ಲಿಕೇಶನ್ ಒಂದು ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಅದು ಬಿ ಇನ್ ಅ ಲ್ಯಾಂಗ್ವೇಜ್ ದಟ್ ಯುವರ್
system understands. Say, for example, you install a game in your mobile phone. It should be in an executable format for it to run the game. Alva? Hardware specifications irbeku, machine level language alli adu executable agirbeku. Right? So in this process, now we have to take this code through a journey. ಈ ಕೋಡು ಏನ್ ಸಾಫ್ಟ್ವೇರ್ ಬರೆದಿದ್ದಾರೆ ಡೆವಲಪರ್, ಇದೊಂದು ಜರ್ನಿ ತಗೊಳುತ್ತೆ. ಇಲ್ಲಿಂದ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಮಲ್ಟಿಪಲ್ ಟೂಲ್ಸ್ ಪಿಕ್ಚರ್ ಅಲ್ಲಿ ಬಂದು ಅದು ಬೇಸಿಕ್ಲಿ ಈ ಸಾಫ್ಟ್ವೇರ್ ನ ಎನ್ಹಾನ್ಸ್ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಸೆಸ್ ಅಲ್ಲಿ ನಾವು ದಿಸ್ ಕೋಡ್ ಹ್ಯಾಸ್ ಟು ಇಂಟರಾಕ್ಟ್ ವಿತ್ ಮಲ್ಟಿಪಲ್ ಟೂಲ್ಸ್. ದೋಸ್ ಟೂಲ್ಸ್ ಆರ್ ಬಿಲ್ಟ್ ಆನ್ ಡಿಫರೆಂಟ್ ಪ್ಲಾಟ್ಫಾರ್ಮ್ಸ್ ಅಂಡ್ ಡಿಫರೆಂಟ್ ಲ್ಯಾಂಗ್ವೇಜಸ್. ಈ ಎಲ್ಲ ಟೂಲ್ಸ್ನು ನಾವು ಇಂಟಿಗ್ರೇಟ್ ಕೊಂಡು ಒಂದು ಅಪ್ಲಿಕೇಶನ್ ಜೊತೆ ವರ್ಕ್ ಮಾಡಕ್ಕೆ ವಿ ನೀಡ್ ಒನ್ ಇಂಟಿಗ್ರೇಷನ್ ಸಿಸ್ಟಮ್. ಇಂಟಿಗ್ರೇಷನ್ ಅಂದ್ರೆ ಬೇಸಿಕ್ಲಿ ವೆನ್ ಯು ಕನೆಕ್ಟ್ ಟೂ ಥಿಂಗ್ಸ್, ದಟ್ ಈಸ್ ಕಾಲ್ಡ್ ಇಂಟಿಗ್ರೇಷನ್. ಸಾಫ್ಟ್ವೇರ್ ಅಲ್ಲಿ ಅಪ್ಲಿಕೇಶನ್ ಇಂಟಿಗ್ರೇಷನ್ ಆರ್ ಸಾಫ್ಟ್ವೇರ್ ಇಂಟಿಗ್ರೇಷನ್ ಅಂದಾಗ ವಿ ಬೇಸಿಕ್ಲಿ ಕನೆಕ್ಟ್ ಟೂ ಟೂಲ್ಸ್ ಆರ್ ಮಲ್ಟಿಪಲ್ ಟೂಲ್ಸ್ ವಿತ್ ಈಚ್ ಅದರ್. ಓಕೆ, ನೋಡಿ ಈಗ ನಮಗೆ ಈ ಕಂಟಿನ್ಯೂಸ್ ಇಂಟಿಗ್ರೇಷನ್ ಟೂಲ್ಸ್ ಬಗ್ಗೆ ಮಾತಾಡಿದಾಗ ವಿ ಹ್ಯಾವ್ ಸೋ ಮೆನಿ ಟೂಲ್ಸ್ ಇನ್ ದಿ ಮಾರ್ಕೆಟ್. ಓಕೆ, ಸೊ ಇಫ್ ಯು ಗೋ ಟು and type continuous integration tools, right? Nodi, Jenkins is something that we are going to learn because this Jenkins is open source and this is very widely or commonly used. Ide tara namige there are multiple tools. GitLab barutte, in GitHub nodidre ade tara GitLab anno tool ide. Ide purpose ಗೆ ಯೂಸ್ ಮಾಡಬಹುದು ಇಂಟಿಗ್ರೇಷನ್ ಗೆ. Buddy ಅಂತ ಟೂಲ್ ಇದೆ, Bamboo ಇದೆ. Bamboo is also very famous. Okay, there is a company called Atlassian and Atlassian company builds this tool Bamboo, right? Circle CI is also a very famous tool. Travis CI, Jenkins. So ಈ ಎಲ್ಲಾ ಟೂಲ್ಸ್ ನಾವು ಕಲಿಬೇಕಾ? ನೋ, ನಾಟ್ ನೀಡೆಡ್. ಬೇಸಿಕ್ಲಿ ನೋಡಿ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು. ಕಂಟಿನ್ಯೂಸ್ ಇಂಟಿಗ್ರೇಷನ್, ಆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಏನಕ್ಕೆ ಬೇಕಾಗುತ್ತೆ, ಆ ಕಂಟಿನ್ಯೂಸ್ ಇಂಟಿಗ್ರೇಷನ್ ನಮಗೆ ನಮ್ಮ ಸಾಫ್ಟ್ವೇರ್ ಬಿಲ್ಡ್ ಅಂಡ್ ಇಂಪ್ಲಿಮೆಂಟೇಷನ್ ಅಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ, ನಮ್ಮ CI/CD ಅಲ್ಲಿ ಆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಟೂಲ್ ಹೇಗೆ ಯೂಸ್ ಅಂತ. Say for example, after this course, when you for a job, you get through a job, you start working for Wipro. Wipro, they might use Jenkins. But when you go to a different company, they will be using Circle CI. ಈ Circle CI ನ ಮತ್ತೆ ಸ್ಕ್ರಾಚ್ ಇಂದ ಕಲಿಬೇಕಾ? ಇಲ್ಲ. The features will differ. Like how you learn AWS, now if you go to learn Azure, it will be very easy for you because ನೀವು cloud technology ನ ಕಲ್ತಿದ್ದೀರಾ, not a vendor product, right? So now we are talking about Jenkins, right? So give me 1 second here. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.